ದೊಡ್ಡ ಗ್ರ್ಯಾಂಡ್ ಮಾಡ್ತಾರಂತ, ಗ್ರ್ಯಾಂಡ್. ಆ ಮೂಳಂದ ಗ್ರ್ಯಾಂಡಾಗ ಕುಬ್ಸ ಮಾಡ್ತಾರಂತ. ನನ್ನ ಮಗಳದ್ದು ನಾನು ಹೆಂಗೆ ಮಾಡಬಾರ್ದು ಮತ್ತೆ ಅವರು. ನಾವು ಇಲ್ಲಿ ಸಿಂಪಲ್ ಆಗಿ ಮಾಡಿ ಒಂದು ಸಿಂಪಲ್ ಸೀರೆ ಉಡಿಸಿ ಇದು ಮಾಡ್ಬೇಕಂದ್ರೆ ಗ್ರ್ಯಾಂಡಾಗ ಮಾಡ್ತಾರಂತ. ಯಾವುದೋ ಒಂದು ಹಾಲ್ಯಾಗ, ಆ ಹಾಲ್ಯಾಗ ಮಾಡ್ತಾರಂತ. ಹಾಳ ಸುಂದ್ರಿ ಇದು ಅಲ್ಲ. ನಾನು ನನ್ನ ಮಗಳದ್ದು ಮಾಡಲಿಲ್ಲ, ನನ್ನ ಸೊಸೆದು ಮಾಡಲಿಲ್ಲ. ನನ್ನ ಮಗಳದ್ದು ಬಿಡು ಮುಂದೆ ಮಾಡ್ಬೋದಿನ್ನ. ಈಗಿನ್ನ ಆಕಿ ಬಸರದಾಳ. ಆದ್ರೆ ಆಕೆ ಅಷ್ಟು ಗ್ರ್ಯಾಂಡ್ ಮಾಡ್ತಾರಂತಲ್ಲ, ಏನು ಮಾಡೋದು ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗವಲ್ತು. ಅಲ್ಲ ಆ ಹಾಳಾದಕ್ಕಿದ ಅಷ್ಟು ಗ್ರ್ಯಾಂಡಾಗಿ ಮಾಡಿದ್ರೆ ನಾನು ನನ್ನ ಮಗದು ಮಾಡ್ಬೇಕು. ಇಲ್ಲಾಂದ್ರೆ ಓಣಿಯಾಗಿನ ಮಂದಿಲ್ಲ ಏನಂತಾರೆ, ಏನು ಮಂಜವ್ವ ನಿನ್ನ ಮಗಳದು ನೀನು ಇಷ್ಟು ಸಿಂಪಲಾಗಿ ಮಾಡೋದು ಯಾರು ನಿನ್ನ ಮಲ್ತಾ ಇದು. ಅಯ್ಯೋ ನಿನ್ನ ಸೌತಿ ಮಗಳು ನೋಡು ಹೆಂಗೆ ಹಾಲ್ನ್ಯಾಗ ದೊಡ್ಡದು ಫಂಕ್ಷನ್ ಮಾಡಕತ್ತಾರ, ಫಂಕ್ಷನ್ ಅಂತೆಲ್ಲರೂ ನನಗೆ ಅನಗಿಸ್ತಾರೆ. ಏನು ಮಾಡ್ಲಿಕ್ಕೆ ನಾನು ಏನು ಮಾಡ್ಬೇಕಂತ ಗೊತ್ತಾಗವಲ್ತು ನನಗೆ, ಏನು ಮಾಡ್ಬೇಕಂತ ಗೊತ್ತಾಗವಲ್ತು ನನಗೆ. ಏನಿವತ್ತು ಬಳಿ ತಾಳಿ ಟಿಕ್ಳಿ ಗಿಕ್ಳಿ ಎಲ್ಲ ಹಚ್ಕೊಂಡು ಜೋರು ಮಿಂಚಾತಿದ್ದಿ, ಎಲ್ಲಿಗೆ ಹೊಂಟಿವ? ಅಲ್ಲ ಅತ್ತಿಗೊಂದು ಮಾತು ಹೇಳಬೇಕು ಬಿಡಬೇಕು ಅನ್ನೋದು ಗೊತ್ತಾಗಂಗಿಲ್ಲೇನು? ತಯಾರಾಗಿ ಹೋಗಾಕ ನಿಂತಿದ್ದಿ, ಯಾಕಡೆ ಹೊಂಟಿದ್ದು ಪ್ರಯಾಣ? ಅಯ್ಯೋ ಅತ್ತಿ ನಾನೆಲ್ಲಿ ಹೋಗ್ಲಿರಿ, ಹಂಗೆ ಇವತ್ತು ಹಬ್ಬ ಐತಲ್ಲ. ಅಲ್ಲ ನಾಳೆ ನಾಗರ ಪಂಚಮಿ ಐತಿ, ಎಲ್ಲನೂ ಮಾಡ್ಕೋಬೇಕಲ್ರಿ. ಹಂಗೆ ಹೆಂಗಿರಕತಿ ಮುತ್ತೈದು ಹೆಣ್ಮಕ್ಳ ಮೇಲೆ. ಅದಕ್ಕೆ ಕೈ ತುಂಬ ಬಳಿ ಹಾಕೋನಿ. ಕೊಳ್ಳಾಗ ತಾಳಿ ಇರ್ತೈತ್ರಿ, ಒಳಗಿರ್ತೈತೆ, ಅದು ಕಾಣುವಂಗೆ ಹಾಕೋಲ್ಲ. ಇವತ್ತು ಮ್ಯಾಲೆ ಹಾಕೋನಿ ಅಷ್ಟೇ ನೋಡ್ರಿ. ಇನ್ನೊಂದು ಎಲ್ಲರೂ ಅಂತಾರೆ ಈ ಗೊಂಬಿಗೆ ಯಾಕೆ ಟಿಕ್ಳಿ ತಾಳಿ ಬಳಿ ಎಲ್ಲ ಹಾಕಂಗಿಲ್ಲ ಅಂತಾರೆ. ಈ ಗೊಂಬಿಗೆ ಏನೂ ಬರಂಗಿಲ್ಲ, ಬರೀ ಸೀರೆ ಒಂದೇ ಬರ್ತೈತಿ. ಈ ಟಿಕ್ಳಿ ತಾಳಿ ಬಳಿ ಎಲ್ಲ ನಾವು ಹಾಕಿಬಿಟ್ಟು ಅಂದ್ರೆ ಮೂಮೆಂಟ್ ಮಾಡ್ಸೋಕೆ ಆಗಂಗಿಲ್ಲ. ಅದನ್ನು ಕೈ ಹಿಂಗೆ ಮಾಡಬೇಕಾದ್ರೆ ಭಾಳ ಎಲ್ಲ ಇದಾಗ್ಬಿಡ್ತೈತಿ. ಹಾಗಾಗಿ ನಾವು ಇದಕ್ಕೆ ಹಾಕಂಗಿಲ್ಲ. ಸೊ ಏನಾದರೂ ಸ್ಪೆಷಲ್ ಆಗಿದ್ದರೆ ಹಾಕ್ತವೆ ಅಷ್ಟೇ, ಇಲ್ಲಾಂದ್ರೆ ಹಾಕೋಕೆ ಹೋಗಂಗಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ಇವತ್ತಿನ ನೋಡಿ ಹೆಂಗೆ ಅನಿಸ್ತು ನೋಡಿರಿ, ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ ಅಂತ ಕೇಳ್ತಾ. ಏನಾಯಿತು ಅಂತಂದರೆ ಇವಾಗ ನನಗೆ ತುಂಬ ಬೇಜಾರಾಗತ್ತೆ. ಸ್ವಲ್ಪ ಗೊತ್ತಿಲ್ಲ, ಒಂದಷ್ಟು ವಿಡಿಯೋಗಳಿಗೆ ನಮ್ಮ ಅಕ್ಕ ಒಂದು ಕಾರ್ಟೂನ್ ಚಾನಲ್ನ ಬಂದ್ ಮಾಡಿದ್ದಾರೆ. ಸೊ ಹಾಗಾಗಿ ಕಾರ್ಟೂನ್ ಚಾನಲ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ನಿಮ್ಮ ಆಶೀರ್ವಾದದಿಂದ ಬಂದು ಆಗದೆ ಇದ್ದರೆ ಸಾಕು ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಾಯ್ತು ಬೇ, ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಿ? ಹಾಂ ಏನಂಕಿತ ಇವತ್ತು ಇಷ್ಟು ಚಂದ ರೆಡಿ ಆಗಿದ್ದಿ? ಏನಾರ ಹೊರಗಡೆ ಹೋಗೋದು ಕಾರ್ಯಕ್ರಮ ಇಟ್ಕೊಂಡೇನ? ಅದಕ್ಕೆ ಅವ್ವ ಏನಾರ ಬೈಯತ್ತಾಳನು ಅಂತ? ಅಯ್ಯೋ ನಾ ಎಲ್ಲಿ ಹೋಗ್ಲಿರಿ, ನಾ ಎಲ್ಲಿ ಹೊಂಟೇ ಇಲ್ಲ, ಮನ್ಯಾಗ ಇದ್ನಿ. ಇನ್ನು ಹಬ್ಬಗಳು ಚಾಲೂ ಆದ್ವಲ್ಲ, ಶ್ರಾವಣ ಬಂತು, ಒಂದೊಂದು ಹಬ್ಬಗಳು ಚಾಲು ಆಗ್ತಾವೆ. ನಾಗರ ಪಂಚಮಿ ಬರ್ತೈತಿ, ವರಮಹಾಲಕ್ಷ್ಮಿ ಹಬ್ಬ ಬರ್ತೈತಿ, ಆಮೇಲೆ ರಕ್ಷಾಬಂಧನ ಬರ್ತೈತಿ, ಆಮೇಲೆ ಸೆಪ್ಟೆಂಬರ್ದಾಗ ಮತ್ತೆ ಗಣೇಶ ಚತುರ್ಥಿ ಬರ್ತೈತಿ. ಒಂದಾದ್ಮೇಲೆ ಒಂದು ಹಂಗೆ ಚಾಲೋನ ಬರ್ತಾವೆ. ಇನ್ನು ಹೆಣ್ಮಕ್ಳಿಗೆ ಕೆಲಸ. ಹಾಗಾಗಿ ನಾವು ಸ್ವಲ್ಪ ಶ್ರಾವಣದಾಗ ಹೆಂಗಿರ್ಬೇಕು ಹಂಗಿರ್ತವೆ ಅಷ್ಟೇ. ಸರಿ ಅತ್ತಿ, ಏನು ಅಡುಗೆ ಮಾಡಲಿ ಹೇಳ್ರಿ? ಬಡ ಅಡುಗೆ ಮಾಡ್ತಾನಾಕಿ, ಈಗ ಹೆಂಗೋ ಮಕ್ಕೊಂಡಾಳ. ಹೌದನ? ಆಯ್ತು ಬಿಡ, ಏನಾರ ಮಾಡುವ. ಏನು ಮಾಡ್ಬೇಕಂತ ನಾನು ಏನು ಹೇಳಿ? ನನಗಂತೂ ಸಾಕಾಗೈತಿ, ಯಾಕೋ ತಲೆ ಭಾಳ ಸಾತ್ ನನಗರ. ಯಾಕ್ರತಿ ತಲೆ ಯಾಕೆ ಸಾಕತಿ? ಅಂಥದ್ದೇನದು ನಿಮ್ಗೆ? ಹಂಗವ ಸುಮ್ಮನೆ ಇರ್ತಾವಲ್ಲ ಕಿರಿಕಿರಿ, ಅವ ತೆಲಿವನ. ಆಯಿತು, ಏನಾರ ಮಾಡಿ, ಏನು ತಿಂತದ ಅದನ್ನು ಮಾಡಿಲ್ಲ, ಅನ್ನ ಸಾರ ಮಾಡಿಲ್ಲ, ಪಲಾವ್ ಮಾಡಿಲ್ಲ, ಚಿತ್ರಾನ್ನ ಮಾಡಿಲ್ಲ, ಉಪ್ಪಿಟ್ಟು ಮಾಡಿಬಿಡ ಕಡೆ. ಏನಾರ ಮಾಡಿ, ನನಗರ ತಲೆ ಅಷ್ಟು ಸಾತತಿ, ಭಾಳ ಸಾಕತ್ತತಿವ. ಹೌದಾ ಬೇ, ಗುಡಿಗೆರ ತೊಗೊಂಡು ಬರ್ಲೇನ ಹೋಗಿ? ಹ್ಞೂಪ್ಪ, ಹೋಗಿ ಒಂದು ಗುಳಿಗೆರ ತೊಗೊಂಬಾ ಕಡೆ. ಏನು ತೆಲ್ ಸಾಕತ್ತದ, ಭಾಳ ಸಾಕತ್ತದ. ಏನು ಮಾಡ್ಬೇಕಂತನ ಗೊತ್ತಾಗತ್ತೆ. ಏನು ಇಂಥ ಪರಿ ಸಾಕತ್ತ ಬಿಟ್ರೆ ಹೆಂಗೋ ಏನೋ. ಏನು ಅಡ್ಡಾಡಿ ಬಂದ್ರೆ ಸಾಕು ನೋಡಿ, ನನಗೆಲ್ಲರ ಬಿಸಿಲಾಗ ತೆಲ್ಲುವ ಸ್ಟಾರ್ಟ್ ಆಗಿಬಿಡ್ತೈತಿ. ಅಲ್ಲ ಈ ಶ್ರಾವಣದಾಗ ಮಳೆಗಾಲ ಬರ್ತದಂದ್ರೆ ನಮ್ಮ ಊರಾಗಿನ ಬಿಸಿಲ ಕಡಿಮೆ ಆಗತ್ತ ಕಡೆ ಹೋಗೋ ಕಡೆ. ಅತ್ತೆ ಹಂಗಾರಿ ಅದು ಬಿಸಿಲು ಕಟ್ಟದ ಆಮೇಲೆ ಮಳೆ ಬರ್ತೈತ್ರಿ. ಹಂಗಲ್ಲ ನೀವು ನೋಡಿರ್ಬೋದು. ಹೆಂಗೋ ಆಕೀಗ ಮಕ್ಕೊಂಡಾಳು, ನಾನು ಜಲ್ದಿ ಅಡುಗೆ ಮಾಡ್ತೇನೆ ರೀ. ಮಂಜವ ಹುತ್ತಪ್ಪಗೆ ಹಾಲು ಯಾವತ್ತು ಹಾಕತ್ರವ? ರವಿವಾರ ಸೋಮವಾರ ಅಂತ ಅನ್ನತ್ತಾರ. ನನಗೆ ಯಾವತ್ತು ಹಾಕ್ಬೇಕಂತ ಗೊತ್ತಾಗತ್ತು. ನೀನು ಯಾವತ್ತು ಹಾಕತಿ? ಅಯ್ಯೋ ಚಿಗವ, ನಾನು ಇನ್ನ ಕೇಳಬೇಕವ, ನನಗೂ ಗೊತ್ತಿಲ್ಲ. ನಾನು ನಿನ್ನ ಕೇಳಿದ್ರಂದ್ರೆ ನೀನು ನನ್ನ ಕೇಳಕ್ಕೆ ಬಂದೇನು? ಅಲ್ಲ ದೊಡ್ಡವ್ರು ನೀವು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕಲ್ಲ. ಎಲ್ಲರೂ ಏನು ನಾಳೆ ಅನ್ನಕತ್ತಾರ ನಂಗಾರ? ಹ್ಞೂ ನಾಳೆ ರವಿವಾರ ಅನ್ನಕತ್ತಾರ, ಮತ್ತು ಸೋಮವಾರ ಅನ್ನಕತ್ತಾರ. ನನಗಂತೂ ಯಾವತ್ತು ಹಾಕ್ಬೇಕಂತ ಗೊತ್ತಾಗವಲ್ತು. 2 ದಿನ ಹಾಕ್ಬಿಡ್ರಿ ಅಜ್ಜಿ, ಮತ್ತೆ ಇನ್ನೇನು 2 ದಿನ ಹಾಕ್ಬಿಡುದು ನಾಗಪ್ಪ. ಏನು 2 ದಿನ ಹಾಕಕ್ಕೆ ಏನಾಕತಿ? ಅಯ್ಯೋ ಹಂಗಿರಲ್ಲಪ್ಪ ಅವು. ಇವತ್ತು ಹಾಕಿದ್ರೆ ಅಂದ್ರೆ ಈಗ ನಾಳೆ ರವಿವಾರ, ನಾಳೆ ಹಾಕಿದ್ವು ಅಂದ್ರೆ ನಾಡ್ದು ಕಡುಬು ಅದೇನೋ ಮಾಡ್ತಾರಪ್ಪ, ಕಡುಬು ಕಿಚಡಿ ಏನೋ ಅಂತಾರೆ. ಅದಕ್ಕೆ ಏನೋ ಅಂತಾರಪ್ಪ, ಇವು ಮಾಡ್ತಾರೆ, ಕಡುಬು ಮಾಡ್ತಾರೆ. ಅವಕ್ಕೆಲ್ಲ ಮಾಡೋ ಪದ್ಧತಿ ಭಾಳ ಇರ್ತದೆ. ಹೆಂಗೆ ಅಂತಿದ್ದಿ ನೀನು? ಇವತ್ತು ಪಂಚಮಿ ಮಾಡ್ರೆ ನಾಳೆ ಹಬ್ಬ ಮಾಡ್ಬೇಕು ಹಂಗೆ. ಸರಿ ಅಂದ್ರೆ ನಾಳೆ ಮಾಡಿಬಿಡು ನನಂಗಾರ. ನಾಳೆ ರವಿವಾರ ಹುತ್ತಪ್ಪಗೆ ಹಾಲಾಕುನ, ನಾಡ್ದು ಇದು ಮಾಡಂತಗೋ ಅಷ್ಟೇ ಮಾಡಿಬಿಟ್ರೆ ಆಯ್ತು. ಮತ್ತು ಎಲ್ಲರೂ ಉಳಿದ್ರೆಲ್ಲ ಹೆಂಗೆ ಮಾಡಕತ್ತಾರಂತ ಗೊತ್ತಿಲ್ಲ ನಿನಗೆ? ಅಯ್ಯೋ ಗೊತ್ತೇ ಇಲ್ಲ ನೋಡ. ಏನೇನು ಸಸಿ ಭಾಳ ಚಂದ ಕಾಣಕತ್ತಾಳ ಬಿಡು, ಗೊಂಬಿ ಕಣ್ಣಂಗೆ ಕಾಣಕತ್ತಾಳ ನೋಡು. ಅಯ್ಯೋ ಅಜ್ಜಿ ಹಂಗೇನಿಲ್ರಿ, ನಾನಾ ಹಬ್ಬ ಅಲ್ಲ ಅದಕ್ಕೆ ಹಾಗೆ ಸ್ವಲ್ಪ ರೆಡಿ ಆಗಿದ್ನಿ ಅಷ್ಟೇ.
ಸೀರೆ ಚಲೋ ಐತ್ವಾ ಚಂದ ಕಾಣತಿ ಸೀರ್ಯಾಗ. ಥ್ಯಾಂಕ್ಸ್ ಅಜ್ಜಿ. ನೋಡು ನೀವ ಹೇಳಿಲ್ಲ ಅಜ್ಜಿ ಹೇಳತ್ತಾಳ, ಯಾಕೆ ನಿಮಗೆ ನಾನು ಚಂದ ಕಾಣಿಸ್ವಲ್ಲೇನ? ಕರನ ಈ ಸೀರ್ಯಾಗ ದಂತದ ಗೊಂಬಿ ಕಂಡಂಗೆ ಕಾಣಕತ್ತಿ. ನಾನು ರೂಮ್ಗೆ ಹೋದ್ಮೇಲೆ ಹೇಳಿರಾಯ್ತಂತ ಅನ್ಕೋನಿ, ನೀನು ನೋಡಿದ್ರೆ ಹೇಳೋವಲ್ಲಿ ಅಂತ ಅಂತಿದ್ದಿ. ಚಂದ ಭಾಳ ಕಾಣಕತ್ತಿದ್ದಿ. ಏನಪ್ಪ ಅಮ್ಮಗ ಮತ್ತೆ ನಿನ್ನ ಮಗಳು ಏನು ಮಾಡಕತ್ತಾಳ? ಅಜ್ಜಿ ಆಕಿ ಮಕ್ಕೊಂಡಾಳ ನೋಡ್ದೆ. ಆಕೆ ಮಕ್ಕೊಂಡಾಳ ಅಂತಾನೆ ಈಕಿ ಏನು ಅಡುಗೆ ಮಾಡ್ಲಿ ಅಂತ ಅವ್ವನ್ ಕೇಳಾಕ್ ಬಂದಿದ್ಲ. ಅವ್ವ ನಿಂಗೆ ಏನು ತಿಳಿತದ ಅದನ್ನ ಮಾಡ ಅಂತ ಅನ್ನತ್ತಿದ್ಲು. ಹೌದನ? ಮಕ್ಕೊಂಡಾಳನ? ನೋಡ್ಬೇಕಂತ ನೋಡಪ್ಪ. ಆಯ್ತು ಆಮ್ಯಾಗ ಆಕೆ ಎದ್ದಾಗದು ಬರ್ತಾನಂತ. ಕುಂದ್ರ ಬಾ ಬೆಚ್ಚಿಗೆ ಹೋಗಂತೆ. ಏನು ಮಾಡಕ್ಕೆ ಮನೆಗಾರ ಹೋಗಿ ಕೆಲಸ? ಕುಂದ್ರ ಬಾ. ಇಲ್ವಾ ಕೆಲಸ ಭಾಳ ಐತಿ. ಇನ್ನು ಮನೆ ಕಸ ಹೊಡಿಬೇಕು, ಸಾರಿಸ್ಬೇಕು. ರಗಡ್ ಕೆಲಸ ಐತಿ. ಸಗಣಿ ತೊಗೊಂಬಂದನು ಎಲ್ಲ ಸಾರಿಸ್ಬೇಕಂತ ಇಟ್ನಿ. ಮತ್ತು ನೀನು ತಿಳ್ಕೊಂಡು ಹೋಗಿರಾತ ತಡಿ ಅಂತೆ ಮತ್ತೆ ಬನ್ನಿ. ಯಾಕೆ ನಿನ್ನ ಮಕ್ಕ ಒಂದ್ಸಲ ತಪ್ಪಾಗೈತ್ಲ? ಯಾಕೆ ಆರಾಮಿಲ್ಲೇನು? ಹಂಗೇನಿಲ್ಲ ಬೆಚ್ಚಿಗೆ ಆರಾಮ ಅದನ. ಈ ತೆಲ್ಲು ಒಂದದ ನೆಗಡಿ ಆಗೈತಿ. ತಲೆ ಭಾಳ ಮುಸಾಕತ್ತದ ನನಗೆ. ಈ ತೆಲಿನ ಎಲ್ಲ ಕಿತ್ತು ಬಂದಂಗೆ ಆಗತ್ತಬಿಟ್ಟದ. ಅದಕ್ಕೆ ಗುಳಿಗೆ ತೊಗೊಂಬ ಈಗ ಅಮ್ಮಗ ಹೋಗಿ ಬರ್ತಾನೆ ಅಂತ ಅಂದಾನ. ಹೌದನ? ಸರಿ ಸರಿ, ಸ್ವಲ್ಪ ಗುಳಿಗೆ ತೊಗೊಂಡು ಮಕ್ಕೋ, ಆರಾಮಾದ್ಮೇಲೆ ಮಾಡ್ಕೋ ಅಂತೆ. ಸರಿ ಹಂಗಾರೆ ಉಂಡಿ ಗಿಂಡಿ ಕಟ್ಟಿರ ಇಲ್ಲ? ಯಾವ ಉಂಡಿ ಬಿ ಯಾವ ಉಂಡಿ ಕಟ್ಟಿನ ಇಲ್ಲ. ಕಟ್ಟಬೇಕು. ಶೇಂಗಾದು ಕಾರ್ದಾನಿದು ಬುಂದಿದ್ದು ಆಮೇಲೆ ಎಳ್ಳಿನ ಉಂಡಿ ತಂಬಿಟ್ಟು ಅಳ್ಳಿಟ್ಟು ಅವೆಲ್ಲ ಕಟ್ಟಬೇಕು. ಇನ್ನು ಯಾವಾಗ ಕಟ್ತೋ ಏನೋ ಹೆಂಗೋ ಮನೆ 4 ಜನ ಅದಾವಲ್ಲ. ಹುಡುಗಿ ಮಕ್ಕೊಂಡಾಗ ಬಡ 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 ಕಟ್ಕೋತೋ. ಅವ್ರಪ್ಪ ಬಂದ ಮೇಲೆ ಮಾಡೋದು. ಅವರೇ ಎಲ್ಲ ಅನ್ನ ಮಾಡಿಕೊಡ್ತಾರಲ್ಲ. ಮತ್ತು ನಮ್ಗೇನು ಬರ್ತದೆ? ಕುತ್ಕೊಂಡ ಕಟ್ತು 4 ಜನ ಪಟ 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 ಆಗಿಬಿಡ್ತೈತಿ. ಮತ್ತೇನು ಮತ್ತೆ ಚುಡುವ ಗಿಡವ ಎಲ್ಲ ಹಚ್ಚಿರಿ ಹೆಂಗಾರ? ಚುಡುವ ಅವೇ ಚಿಗುವ? ಇನ್ನು ಚೂಡಾನು ಮಾಡಿಲ್ಲ, ಏನೂ ಮಾಡಿಲ್ಲ. ಚೂಡಾನ ಮಾಡ್ಬೇಕನ್ನೇ. ಮತ್ತೆ ಎಲ್ಲಿ ಇದು ತಲೆ ಒಂದು ಸಾಧ್ಯ ಕಡಿಮೆ ಆದ್ಮೇಲೆ ಇವತ್ತು ಹಚ್ಚಿಡ್ತಾನೋ, ನಾಳೆ ಉಂಡಿ ಹಚ್ಚಿಟ್ಟು ಉಂಡಿ ಸ್ಟಾರ್ಟ್ ಮಾಡ್ಬಿಡ್ತಾವೆ. ಇದು ಕಡೆ ಇದು ಮುಗಿಬೇಕು, ಅತ್ತ ಕಡೆ ಅದು ಮುಗಿಬೇಕು ನಮಗೆ. ನಾಳೆ ಒಳಗಾಗಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಇನ್ನು ಹಳ್ಳಿ ಬೇರೆ ಹೋಗಿ ಹುರ್ಸ್ಕೊಬರ್ಬೇಕದ. ನಿಮ್ಮದು ಕೆಲಸ ಭಾಳ ಐತಂಗಾರ. ನಾವು ಉಂಡಿ ಗಿಂಡಿ ಎಲ್ಲ ಅದು ಚೂಡ ಒಂದು ಹಚ್ಬೇಕು ನೋಡಿ. ಚೂಡ ಮಾಡಿ ಬಿಟ್ರೆ ಮುಗೀತು ಕೆಲಸ ಆದಂಗೆ ಆತು. ಒಳ್ಳಟ್ಟು ಹೋಗಿ ಹುರ್ಸ್ಕೊಂಬರ್ಬೇಕು. ನೀವು ಇನ್ನೂ ಏನು ಮಾಡಿಲ್ಲ ಅಲ್ಲ? ಮನೆಯಾಗ ಇಷ್ಟು ಚೆನ್ನಾಗಿ ನಾನು ಎಲ್ಲ ಮಾಡಿ ಮುಗಿಸಿರೇನೋ ಅಂತ ಅನ್ಕೊ. ನೀವು ಎಲ್ಲಿ ಮುಗಿಸ್ತೀವಿ ಸಿಗೋ? ಏನು 1-2 ಕೆಲಸ ಮನೆಯಾಗೇನು ಎಲ್ಲ ಆಗಬೇಕಲ್ಲ. ಸರಿ ಸರಿ ಆತು ಹಂಗಾರೆ ಮಾಡ್ಕೊರಿ, ನಾನು ಬರ್ತೇನೆ. ಸರಿ ಆತು ಹೋಗಿ ಬಚ್ಚಿಗೋ. ಇನ್ನೂ ಉಂಡಿ ಬೇರೆ ಕಟ್ಟಬೇಕು ನೋಡವ. ನನಗೆ ಸಾಕಾಗೈತಿ. ಯಾವಾಗ ಮಾಡ್ಕೋತವೋ ಏನೋ. ಅಮ್ಮಗ ಎಲ್ಲ ಉಂಡಿ ಸಾಮಾನು ತರೋಗ. ಅಂಕಿತ ಬರೆದು ಕೊಡೋಂಗ ಎಲ್ಲ ತೊಗೊಂಬರ್ತಾನೆ. ಕಾರ್ದಾನಿದು ಬುಂದಿದ್ದು ಶೇಂಗಾ ಬೆಲ್ಲ ಎಲ್ಲ ಬರೆದು ಕೊಡು. ಎಲ್ಲ ತೊಗೊಂಬರ್ತಾನೆ. ಏಲಕ್ಕಿ ಗಿಲಕ್ಕಿ. ಆಯ್ತು ರೀತಿ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ವಿಡಿಯೋ ಯಾವಾಗ ಬರ್ತದೆ ನೋಡ್ರಿ. ನಾಳೆ ಬರ್ತತೋ ಇವತ್ತು ರವಿವಾರ ಬರ್ತತೋ ಗೊತ್ತಿಲ್ಲ. ಇದು ಬರ್ತತಿ. ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನಾಗರ ಪಂಚಮಿ ಶುಭಾಶಯಗಳು. ಹಂಗೆ ನೀವೆಲ್ಲರೂ ಯಾವತ್ತು ಮಾಡತ್ತಾರೋ, ಸೋಮವಾರ ಮಾಡತ್ತಾರೋ ಏನು ರವಿವಾರ ಮಾಡತ್ತಾರೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಸರಿ ಹಂಗಾರೆ ನಾನು ಹೋಗಿ ಎಲ್ಲ ತೊಗೊಂಡು ಬರ್ತಾನೋ. ಬರಿಕೋದೇನು ಬೇಡ, ಎಲ್ಲ ಎಷ್ಟು ಬೇಕಂತ ಫೋನ್ ಹಚ್ತಾನೋ ಅವಾಗ ಹೇಳುವಂತ್ರೆ. ನಾನು ಬರ್ತಾನೆ ತೊಗೊಂಗಾರ ಹೋಗಿ ತೊಗೊಂಡು ಹಿಂಗೆ ಗುಳಿಗೆ ಹತ್ತು ತೊಗೊಂಬಂದ್ಬಿಡ್ತಾನೆ. ತೊಗೋಬಿ ಯಪ್ಪ. ಮೊದಲು ನಾನು ಗುಳಿಗೆ ತಂದ್ಕೊಂಡು ಆಮೇಲೆ ಏನಾರ ಮಾಡ್ಕೋ. ನನಗಾರ ತಲೆ ಭಾಳ ಸಾಗದ ಮೊದಲೇ. ಸರಿ ಸರಿ ಆತು ಹೋಗಿ ಬರ್ತಾನೆ. ನಾನು ಹಿಂಗೆ ನಿಂತುಬಿಟ್ಟಿಲ್ಲವ? ಏನಾರ ಮಾಡೋಗ. ನನಗೆ ಹೊಟ್ಟೆ ಹಸ್ತೈತಿ. ಏನಾರ ಒಂದಿಟ್ಟು ಮಾಡಿಕೊಡು. ತಿಂದು ಕಾಸು ಕುಳಿತ್ಕೊಂಡು ಮಕ್ಕೋತಾನ ಒಂದಿಟ್ಟು. ಸರಿ ಆಯ್ತು ರತಿ. ಮಂಜು ಜಲ್ದಿ ಬಾ ಅಂದಲ್ಲ, ಜಲ್ದಿನ ಬಂದನು. ಏನು ಕೆಲಸ ಇತ್ತು? ಹಂಗೆ ಜಲ್ದಿ ಬಾ ಅಂತ ಬಡ್ಕೊಳಕತ್ತಿದ್ದಿ. ಏನು ಹೇಳು? ಏನು ಹೇಳ್ತದ್ರಿ? ಉಂಡಿ ಕಟ್ಟಬೇಕಲ್ಲ, ಅದಕ್ಕಾಗಿ ಬಾ ಅಂತ ಹೇಳಿನಿ. ಅಲ್ಲ ಮತ್ತು ಹಾಲು ಆಗ್ಬೇಕೆಲ್ಲ ಮಾಡ್ಬೇಕು. ಎಲ್ಲ ಇವಾಗ ನಾನು ಒಬ್ಬಾಕೆ ಮಾಡ್ಕೊಲಿ. ಅದಕ್ಕಾಗಿ ಹೇಳಿನಪ್ಪ. ನೀನಾರ ಅದಿ ನೋಡು ಏನು ಮಾಡ್ಬೇಕಂತ ನನ್ನ ಕೇಳ್ತಿದ್ದಿ. ಚಿನ್ನು ಮಕ್ಕೊಂಡಾಳ ನಂಗಾರ? ಹಾಂ ರೀ ಮಾವ ಮಕ್ಕೊಂಡಾಡ್ರಿ. ಸರಿ ನೀವು ಮಾತಾಡ್ರಿ, ನಾನು ಬರ್ತೇನೆ. ಆಯ್ತು ಹೋಗಿ ಒಂದಿಟ ಉಪ್ಪಿಟ್ಟು ಮಾಡಿಬಿಡಿ. ಏನು ಅದು ಇದು ಎಲ್ಲ ಮಾಡ್ಕೊತ ಕುಂದ್ರಬೇಡ. ಒಂದೊಂದ ಮಾಡ್ಕೊಳ್ಳೋಣ ಅಂತ ಹಂಗೆ. ಆಯ್ತು ರೀ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನೋಡ್ರಿ ನಮ್ಮ ಅತ್ತೆ ಎಲ್ಲ ನನಗೆ ಹೇಳ್ತಾರೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು. ಇವ್ರು ನೋಡಿದ್ರೆ ತೆಲ್ಲು ಸಾದ ಅಂತ ಬರೀ ನಾಟಕ ಮಾಡ್ತಾರೆ. ಕೆಲಸ ಭಾಳ ಅದಾವಲ್ಲ, ಕೆಲಸ ಏನರ ಇದ್ದಾಗ ಈ ಥರ ನಾಟಕ ಆಡ್ತಾರೆ. ನನಗೆ ಗೊತ್ತಿಲ್ಲ ನೀವ್ರದ್ದು. ಈ ಅತ್ತಿ ಸಲುವಾಗಿ ನನಗರ ಸಾಕಾಕತ್ ನೋಡು. ಎಲ್ಲ ನನಗೆ ಹೇಳ್ತಾಳೆ. ಬಂದು ಎಲ್ಲ ನಾನೇ ಮಾಡ್ಬೇಕು. ತಾನು ಒಂದೇರ ಏನರ ಮಾಡ್ತಾಳು, ಅದು ಮಾಡೋಕೆ ಇದು ಮಾಡೋದು. ಇನ್ನೇನು ಉಂಡಿ ನಮಗೂ ಕಟ್ಟಾಗಿ ಹಚ್ಚಿಬಿಡ್ತಾಳೇನೋ. ತಾನು ಕುಂತು ಬಿಡ್ತಾ ತೆಲ್ಲು ಸಾದ ಅಂತ ನಾಟಕ ಮಾಡ್ಕೊಂಡು ಎಲ್ಲ ನಾನೇ ಕಟ್ಬೇಕು. ನೀವು ಹುಡುಗಿ ಕರ್ಕೊಂಡು ಎಲ್ಲ ಯಾವಾಗ ಮಾಡಲಿ ಪಂಚಮಿಗೆ ಸುಮ್ಮ ಅವ್ವನ ಮನೆಗೆ ಹೋಗಿದ್ರೆ ಚಲೋ ಇತ್ತು. ನಾನು ಅದನ್ನು ಬಿಟ್ಟೆ ಇಲ್ಲಿ ಅದನ್ನು ಇನ್ನೆಲ್ಲ ವಾರ ನನಗೆ ಬಿತ್ತು. ಅಯ್ಯೋ ದೇವ್ರೇ ಏನು ಮಾಡಲಿ ನಾನು. ಶೇಂಗಾದ ಉಂಡಿ ಕಟ್ಟಬೇಕಂತ, ಕಾರ್ದಾನೆ ಉಂಡಿ ಕಟ್ಟಬೇಕಂತ. ಅಯ್ಯೋ ಬುಂದೇದು ಉಂಡಿ ತಂಬಿಟ್ಟು ಅಳ್ಳಿಟ್ಟು 6 ಥರ ಉಂಡಿ ಕಟ್ಟಬೇಕು. ಈ ಚೂಡ ಒಂದು ಮಾಡಬೇಕು. ಎಲ್ಲನೂ ಮಾಡೋರಾಗ ಅಯ್ಯೋ ನನ್ನ ತಲೆ ಗರ 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 ತಿರುಗಿ ಬಿಡ್ತತಿ. ಈಗ ಈ ಕೆಮ್ಮ ಗಂಟ್ಲೊಂದು ಹಿಡ್ಕೊಂಡತಿ. ಈ ಉಂಡಿ ಮಾಡ, ಚೂಡ ಮಾಡ, ಅದು ಮಾಡ, ಇದು ಮಾಡ. ಅಯ್ಯೋ ದೇವ್ರ ಏನು ಮಾಡಬೇಕೋ ಏನೋ. ಏನಾರ ಒಂದು ಮಾಡೋಣ ಹೋಗೋ ಕಡೆ.